Dear students, welcome back to first semester sociology class. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ. ಇಂದು ನಾವು 8ನೇ ಸೆಷನ್ನಲ್ಲಿ ಸಮಾಜಶಾಸ್ತ್ರದ ಮೂಲತತ್ವಗಳು ಎಂಬ ಪತ್ರಿಕೆಯ ಅಡಿಯಲ್ಲಿ ಅನುಭವಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. The title of the paper is Fundamentals of Sociology for the first semester students, and today we are going to talk about the empirical and analytical approach to study the subject matter of sociology. Hence, here we are going to concentrate on understanding the empirical approach and the analytical approach in understanding the subject matter of sociology. ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಅರ್ಥೈಸಿಕೊಳ್ಳೋದಕ್ಕೆ ನಾವು ಅನುಭವಾತ್ಮಕ ಅಧ್ಯಯನ ಮಾರ್ಗ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ ಮಾರ್ಗವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಇಂದು ನಾವು ಮಾಡುವಂಥದ್ದು. Alex Sinkels is a famous American sociologist wherein his book of What is Sociology speaks about different ways of understanding the subject matter of sociology. In the previous class, we have already spoken about the historical approach in understanding the subject matter of sociology. ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಅರ್ಥಕೊಳ್ಳೋದಕ್ಕೋಸ್ಕರವಾಗಿ ಅಲೆಕ್ಸ್ ಸಿಂಕಲ್ಸ್ ರವರು ವಾಟ್ ಈಸ್ ಸೋಷಿಯಾಲಜಿ ಎನ್ನುವಂತಹ ತಮ್ಮ ಕೃತಿಯಲ್ಲಿ ವಿಭಿನ್ನ ಮಾರ್ಗಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಬರ್ತಾರೆ. ಅದರಲ್ಲಿ ಐತಿಹಾಸಿಕ ಮಾರ್ಗದಲ್ಲಿ ನಾವು ಸಾಂಪ್ರದಾಯಿಕವಾಗಿ ಸಮಾಜಶಾಸ್ತ್ರದ ಪಿತಾಮಹರುಗಳು ಯಾವ ವಿಷಯಗಳನ್ನು ತಿಳಿಸಿದ್ದಾರೆ ಎನ್ನುವಂಥದ್ದನ್ನ ಈಗಾಗಲೇ ಅರ್ಥೈಸ್ಕೊಂಡಿರುವಂಥದ್ದು. ಇಂದಿನ ಒಂದು ತರಗತಿಯಲ್ಲಿ ನಾವು ಅನುಭವಾತ್ಮಕ ಮಾರ್ಗದ ಮೂಲಕ ಯಾವ ರೀತಿಯಾಗಿ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಅರ್ಥಕೊಳ್ಳೋದು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥದ್ದು ಸಮಾಜಶಾಸ್ತ್ರದ ಮೂಲ ಗ್ರಂಥಗಳು ಏನನ್ನ ಹೇಳುತ್ತೆ ಎನ್ನುವಂಥದ್ದು. What does the sociological textbooks talks about? That is the major aspect that we are talking about here. As Professor Hornell Hart talks about, the major concepts given by the classical sociologists all are very much important, and these are the ones which are the founding stones for the future sociologists to write the textbooks. ಮೂಲತಃ ಸಮಾಜಶಾಸ್ತ್ರದಲ್ಲಿ ಬಿಗಿನಿಂಗ್ ನಲ್ಲಿ ಬಂದಂತಹ ಥಿಂಕರ್ಸ್ ಯಾರೆಲ್ಲ ಇದ್ದಾರೆ, ಚಿಂತಕರು ಯಾರೆಲ್ಲ ಇದ್ದಾರೆ, ಅವರು ತಮ್ಮ ಗ್ರಂಥಗಳಲ್ಲಿ ಕೊಟ್ಟಂತಹ ಮೂಲಭೂತ ಪರಿಕಲ್ಪನೆಗಳ ವಿಷಯಗಳ ಆಧಾರವಾಗಿ ಮುಂದಿನ ಸಮಾಜಶಾಸ್ತ್ರಜ್ಞರು ಈ ಪಠ್ಯ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸಮಾಜಶಾಸ್ತ್ರದ ವಸ್ತು ವಿಷಯ ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳನ್ನ ತನ್ನಲ್ಲಿ ಒಳಗೊಳ್ತಾ ಇದೆ ಅಂತ ನಾವಲ್ಲಿ ಹೇಳ್ತಾ ಬರ್ಬೋದು. ಉದಾಹರಣೆಗೆ ಸಮಾಜದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಕುಟುಂಬದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಸಾಮಾಜಿಕ ಬದಲಾವಣೆಯ ಬಗ್ಗೆ ಅರ್ಥಕೊಳ್ಳುವಂಥದ್ದು, ಇನ್ನಿತರೆ ವಿಚಾರಗಳು. So where we are trying to understand about the personality of the individual in the society, economic institutions, family, religion, education, etc. And the second concept where we are talking about is sociologists try to define their field of competence. ಸಮಾಜಶಾಸ್ತ್ರಜ್ಞರು ತಮ್ಮ ಪರಿಣತಿಯ ಕ್ಷೇತ್ರವನ್ನ ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬರ್ತಾರೆ ಅಂತ ಹೇಳಿದ್ರೆ, ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಬೋಧನೆ ಮಾಡ್ತಾ ಇರುವಂತಹ ಬೋಧಕರಾಗಿರಬಹುದು ಅಥವಾ ಪಠ್ಯಪುಸ್ತಕವನ್ನ ಬರೆಯುವಂತಹ ರಚನಾಕಾರರಾಗಿರಬಹುದು, ಇವರು ಯಾರು ತಮ್ಮ ಒಂದು ವಿಷಯ ಜ್ಞಾನದ ಜೊತೆಗೆ ಹೇಗೆ ತಮ್ಮ ಪರಿಣತಿಯ ಕ್ಷೇತ್ರವನ್ನ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಸಮಾಜಶಾಸ್ತ್ರದ ವಸ್ತು ವಿಷಯ ನಿರ್ಧಾರವಾಗ್ತಾ ಹೋಗುತ್ತೆ. ಉದಾಹರಣೆಯಾಗಿ ಇವಾಗ ನಾವು ಹೇಳೋದೇ ಆದ್ರೆ, ಇವತ್ತು ನಾವು ಕೋವಿಡ್-19 ಸಿಚುವೇಶನ್ ಅಲ್ಲಿ ನಾವು ಹೊಸ ವಿಚಾರಗಳನ್ನ ತಿಳಿದುಕೊಳ್ಬೇಕಾಗಿರುವಂತಹ ಅತ್ಯವಶ್ಯಕ ಸಂದರ್ಭ ಒದಗಿ ಬಂದಿರೋದ್ರಿಂದ ಅದನ್ನು ಸಹ ನಾವು ನಮ್ಮ ಒಂದು ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ಸೇರಿಸ್ತಾ ಬರ್ತಾ ಇರುವಂತದ್ದು ನಾವು ಇಲ್ಲಿ ಮಾತನಾಡ್ತಾ ಬರಬಹುದು. ಮುಂದೆ ನಾವು ಹೇಳ್ತಾ ಹೋಗೋದೇ ಆದ್ರೆ ಗಣ್ಯರ ಆಯ್ಕೆಯ ಒಂದು ವಿಷಯ ಸಹ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ದ ಟೆಸ್ಟ್ ಆಫ್ ಎಲೈಟ್ ಪ್ರಿಫರೆನ್ಸ್ ಆಲ್ಸೋ ಮೇಕ್ಸ್ ಎ ಲಾಟ್ ಆಫ್ ಇಂಪಾರ್ಟೆನ್ಸ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವಿಷಯ ತಜ್ಞರು ತಮ್ಮ ಒಂದು ವಿಚಾರಗಳನ್ನ ಯಾವ ರೀತಿಯಾಗಿ ಹಂಚ್ಕೊಳ್ತಾರೆ ಅದರ ಆಧಾರದ ಮೇಲೆ ಸಮಾಜಶಾಸ್ತ್ರದ ಒಂದು ವಸ್ತು ವಿಷಯ ನಿರ್ಧಾರಿತವಾಗ್ತಾ ಹೋಗುತ್ತೆ ಅಥವಾ ಒಂದು ಅಡಿಷನ್ ಆಗ್ತಾ ಹೋಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಉದಾಹರಣೆಗೆ ಹೇಳ್ತಾ ಹೋಗೋದೇ ಆದ್ರೆ 1957ರಲ್ಲಿ ಅಮೆರಿಕದಲ್ಲಿ ಸಮಾಜಶಾಸ್ತ್ರದ ಸಮಸ್ಯೆಗಳು ಮತ್ತು ಅವಕಾಶಗಳು ಅನ್ನುವಂತಹ ಒಂದು ವಿಷಯದ ಮೇಲೆ ಅನೇಕ ರೀತಿಯ ಸಭೆಗಳು ನಡೀತಾ ಬಂದವು. ಆ ಒಂದು ಸಂದರ್ಭದಲ್ಲಿ ಪ್ರಸ್ತುತಗೊಂಡಂತಹ ಒಂದು ವಿಷಯ ತಜ್ಞರ
ವಿಚಾರಗಳನ್ನ ಆರ್.ಕೆ. ಮರ್ಟನ್ ರವರು ಸೋಶಿಯಾಲಜಿ ಟುಡೇ ಅನ್ನುವಂತಹ ಒಂದು ಜರ್ನಲ್ನಲ್ಲಿ ಅವೆಲ್ಲವುಗಳನ್ನ ಪಬ್ಲಿಕೇಶನ್ ಮಾಡ್ತಾ ಬರ್ತಾರೆ. In the year 1957 in America, there was a conference taken place in the name of, with the theme of problems and opportunities in sociology, where people who all presented the papers or who all presented their thoughts, all those things, the outcomes of the conference were published in a journal in the name of Sociology Today by the chairman of that sociological conference, Dr. R.K. Merton. This is how the elite people are going to talk about the subject matter of sociology. Again, in the year 1959, we can witness that American Sociological Review is a journal which came into publication where they started talking about social control, change, social differentiation, social stratification, and scientific method, etc. were majorly focused in this journal. 1959ರಲ್ಲಿ ಬಂದಂತಹ ಅಮೆರಿಕನ್ ಸೋಷಿಯಾಲಜಿಕಲ್ ರಿವ್ಯೂ ಅನ್ನುವಂತಹ ಒಂದು ಕೃತಿಯಲ್ಲಿ ಅಥವಾ ಒಂದು ಜರ್ನಲ್ನಲ್ಲಿ ಕ್ರಿಯಾಶೀಲ ಸಮಾಜಶಾಸ್ತ್ರಜ್ಞರು ತಮ್ಮ ಒಂದು ಬರಹಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಅವರು ಆಯ್ಕೆ ಮಾಡಿಕೊಂಡಂತಹ ವಿಷಯಗಳು ಏನೇನು ಅಂತ ಹೇಳಿದ್ರೆ ಸಾಮಾಜಿಕ ನಿಯಂತ್ರಣ ಮತ್ತು ಬದಲಾವಣೆ, ಸಾಮಾಜಿಕ ಪ್ರಭೇದ, ಸಾಮಾಜಿಕ ಸ್ತರ ವಿಂಗಡಣೆ, ವೈಜ್ಞಾನಿಕ ಪದ್ಧತಿಗಳು ಇತ್ಯಾದಿ ವಿಷಯಗಳನ್ನ ನಾವು ಇಲ್ಲಿ ಗಮನಿಸ್ತಾ ಬರಬಹುದು. ನಾಲ್ಕನೇದಾಗಿ ನಾವು ನೋಡೋದೇ ಆದ್ರೆ ಸಮಾಜಶಾಸ್ತ್ರೀಯ ಕಾಳಜಿಯ ಕ್ಷೇತ್ರಗಳು ಯಾವ್ಯಾವುದು ಅನ್ನುವಂಥದ್ದನ್ನ ನಾವು ಹೆಚ್ಚಾಗಿ ಇಲ್ಲಿ ಗಮನ ಹರಿಸ್ತಾ ಬರುವಂತದ್ದು. The fields of sociological concerns were majorly important because we started thinking about various concepts, thereby the various branches came into existence. ಉದಾಹರಣೆಗೆ ನಗರ ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ, ಧಾರ್ಮಿಕ ಸಮಾಜಶಾಸ್ತ್ರ, ಅಪರಾಧ ಸಮಾಜಶಾಸ್ತ್ರ, ಕೌಟುಂಬಿಕ ಸಮಾಜಶಾಸ್ತ್ರ ಇನ್ನಿತರೆ ವಿಚಾರಗಳು. Various branches came into existence with the sociology, that is urban sociology, rural sociology, medical sociology, sociology of law, religious sociology, etc., etc. Then after all these things, when they started coming up, Alex Sinkels gave a general outline for the subject matter of sociology. ಎಲ್ಲವುಗಳನ್ನ ಗಮನಿಸ್ತಾ ಬರ್ತಾ ಇದ್ದ ಹಾಗೆ ಅಲೆಕ್ಸ್ ಸಿಂಕಲ್ಸ್ ರವರು ಒಂದು ಜನರಲ್ ಔಟ್ಲೈನ್ ಅನ್ನ ಕೊಡ್ತಾ ಬರ್ತಾರೆ. ಅಂದ್ರೆ ಸಮಾಜಶಾಸ್ತ್ರ ಯಾವೆಲ್ಲ ವಿಚಾರಗಳನ್ನ ಹೆಚ್ಚು ಕೇಂದ್ರೀಕರಣ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಬರುವಂತಹದ್ರಲ್ಲಿ ಅದರಲ್ಲಿ ಮೊದಲನೇದಾಗಿ ಅವರು ಹೇಳುವಂಥದ್ದು ಸಮಾಜಶಾಸ್ತ್ರದ ವಿಶ್ಲೇಷಣೆ. ಇಲ್ಲಿ ಮಾನವ ಸಂಸ್ಕೃತಿ ಮತ್ತು ಸಮಾಜದ ಬಗ್ಗೆ ಮತ್ತು ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ವೈಜ್ಞಾನಿಕ ಪದ್ಧತಿ, ಸಮಾಜ ವಿಜ್ಞಾನಗಳ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಹರಿಸುವಂತದ್ದು ಅಂತ ಹೇಳ್ತಾ ಬರ್ತಾರೆ. The first outline that he talks about is sociological analysis, where Alex Sinkels says that human society and culture, scientific method, social sciences, sociological perspective, etc. will be concentrated as a subject matter of sociology. And then the second concept or the second outline that he gives is the primary units of social life, where he talks about the major focus will be on social actions, social relationships and communities like the rural and urban, etc., etc. ಸಾಮಾಜಿಕ ಜೀವನದ ಪ್ರಾಥಮಿಕ ಘಟಕಗಳು ಅನ್ನುವಂಥದ್ದು ಎರಡನೇ ವಿಚಾರವಾಗಿ ಅವರು ಹೇಳ್ತಾ ಬರ್ತಾರೆ. ಅಲ್ಲಿ ನಾವು ಹೆಚ್ಚು ಗಮನ ಹರಿಸುವಂತಹ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ಸಾಮಾಜಿಕ ಕ್ರಿಯೆಗಳು ಮತ್ತು ಸಾಮಾಜಿಕ ಸಂಬಂಧಗಳು, ನಗರ ಸಮುದಾಯ, ಗ್ರಾಮೀಣ ಸಮುದಾಯ, ಜನಸಂಖ್ಯೆ, ಸಮಾಜ, ಸಮೂಹಗಳು, ಜನಾಂಗೀಯ ಸಮೂಹಗಳು ಇನ್ನಿತರೆ ವಿಚಾರಗಳು. ಮುಂದುವರೆದು ಅವರು ಮೂರನೇದಾಗಿ ಹೇಳ್ತಾ ಬರುವಂತದ್ದು ಪ್ರಾಥಮಿಕ ಸಾಮಾಜಿಕ ಸಂಸ್ಥೆಗಳು ಅಂತ ಹೇಳ್ತಾ ಬರ್ತಾರೆ. ಇದರಲ್ಲಿ ಕುಟುಂಬ ಮತ್ತು ಬಾಂಧವ್ಯ, ಆರ್ಥಿಕ ಸಂಸ್ಥೆಗಳು, ರಾಜಕೀಯ, ಶಾಸನಾತ್ಮಕ ಸಂಸ್ಥೆಗಳು, ವೈಜ್ಞಾನಿಕ ಸಂಸ್ಥೆಗಳು, ಸಮಾಜ ಕಲ್ಯಾಣ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಇನ್ನಿತರ ವಿಚಾರಗಳನ್ನ ನಾವು ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಬರ್ತಾರೆ. The third aspect that Alex Sinkels puts as an outline for subject matter of sociology is the primary social institutions, where he tells that the concepts that are covered over here will be family, kinship, economic, political, religious, legislative, cultural institutions, etc., etc. And the fourth concept he talks about is the fundamental social processes, where he is talking about the concentration will be given more on social conflict, communication, social evaluation, social evolution, social control, etc., etc.
4ನೇ ಅಂಶ ಅಲೆಕ್ಸ್ ಸಿಂಕಲ್ಸ್ ರವರು ಹೇಳ್ತಾ ಬರೋದು ಏನು ಅಂತ ಹೇಳಿದ್ರೆ ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳು ಅಂತ. ಇದರಲ್ಲಿ ಪ್ರಭೇದಗಳು, ಸ್ತರ ವಿಂಗಡಣೆ, ಸಹಕಾರ, ಸಂಯೋಜನೆ, ಸ್ವಾಂಗೀಕರಣ, ಕ್ರಾಂತಿ, ಸಾಮಾಜಿಕ ಸಂಘರ್ಷ, ಸಂವಹನ, ಸಾಮಾಜಿಕ ನಿಯಂತ್ರಣ ಇನ್ನಿತರ ವಿಚಾರಗಳ ಬಗ್ಗೆ ಸಮಾಜಶಾಸ್ತ್ರ ಒಂದು ವಸ್ತು ವಿಷಯವನ್ನಾಗಿ ಅಧ್ಯಯನ ಮಾಡುತ್ತೆ ಅಂತ ಇವರು ಹೇಳ್ತಾ ಬರುವಂತಹದ್ದು. ಮುಂದುವರೆದ ಭಾಗದಲ್ಲಿ ನಾವು ನೋಡೋದೇ ಆದ್ರೆ ಅಲೆಕ್ಸ್ ಸಿಂಕಲ್ಸ್ ರವರ ಪ್ರಕಾರ 3ನೇ ಮಾರ್ಗ ವಿಶ್ಲೇಷಣಾ ಮಾರ್ಗ. ಅನಾಲಿಟಿಕಲ್ ಅಪ್ರೋಚ್ ಇಸ್ ದಿ ಥರ್ಡ್ ಆಸ್ಪೆಕ್ಟ್ ಆರ್ ದಿ ಥರ್ಡ್ ವೇ ವೇರ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೋಶಿಯಾಲಜಿ. ಹಿಯರ್ he is talking about what reasons suggest, how are we going to analyze what could be the ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೋಶಿಯಾಲಜಿ. ಸೊ ಇಲ್ಲಿ ನಾವು ಸಮಾಜಶಾಸ್ತ್ರ ತನ್ನ ಒಂದು ವಸ್ತು ವಿಷಯವನ್ನ ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಳುತ್ತೆ ಅನ್ನೋದನ್ನ ಅವರು ಹೇಳ್ತಾ ಬರ್ತಾರೆ. ಅದರಲ್ಲಿ 3 ಮುಖ್ಯ ವಿಷಯಗಳನ್ನ ಹೇಳ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಸೋಶಿಯಾಲಜಿ ಆಸ್ ದಿ ಸ್ಟಡಿ ಆಫ್ ಸೊಸೈಟಿ, ಸಮಾಜದ ಅಧ್ಯಯನವಾಗಿ ಸಮಾಜಶಾಸ್ತ್ರ ಅಂತ ಹೇಳ್ತಾ ಬರ್ತಾರೆ. ಹಾಗಾದ್ರೆ ಸಮಾಜವನ್ನು ನಾವು ಹೇಗೆ ಅಧ್ಯಯನ ಮಾಡ್ತೀವಿ ಅನ್ನೋದು ಬಂದಾಗ ಅವರು ಆಂತರಿಕ ಅಧ್ಯಯನ ಮತ್ತು ಬಾಹ್ಯ ಅಧ್ಯಯನ ಅಂತ ಹೇಳ್ತಾ ಬರ್ತಾರೆ. ವಿ ಆರ್ ಟಾಕಿಂಗ್ ಅಬೌಟ್ ಸ್ಟಡಿ ಆಫ್ ಇಂಟರ್ನಲ್ ಡಿಫ್ರೆನ್ಸಿಯೇಷನ್ ಅಂಡ್ ಸೋಶಿಯಾಲಜಿ ಆಸ್ ದಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊಸೈಟಿ ವಿತ್ ದಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ಆಂತರಿಕ ಅಧ್ಯಯನ ಅನ್ನುವಂಥದ್ದು ಬಂದಾಗ ಇಡೀ ಸಮಾಜವನ್ನ ಅಧ್ಯಯನ ಮಾಡುತ್ತೆ. ಬಟ್ ಆದ್ರೆ ವಿಶೇಷವಾಗಿ ಅದು ವಿಶ್ಲೇಷಣೆಯ ಘಟಕವನ್ನಾಗಿ ಆಯ್ಕೆ ಮಾಡಿಕೊಂಡಾಗ ಯಾವುದಾದ್ರೂ 2 ಪ್ರಮುಖ ಭಾಗಗಳನ್ನ ಅದು ಅಧ್ಯಯನ ಮಾಡ್ತಾ ಹೋಗುತ್ತೆ ಎನ್ನುವಂಥದ್ದನ್ನ ಇವರು ಹೇಳ್ತಾ ಬರ್ತಾರೆ. ಸೊ ಹಾಗಾಗಿ ಮೂಲ ಘಟಕಗಳಾದ ವ್ಯಕ್ತಿ, ಕುಟುಂಬ, ವಿವಾಹ, ರಕ್ತ ಸಂಬಂಧ ಇನ್ನಿತರ ವಿಚಾರಗಳನ್ನ ಅಧ್ಯಯನ ಮಾಡುವಂಥದ್ದು ಆಂತರಿಕ ಅಧ್ಯಯನ ಅಂತ ಹೇಳ್ತಾ ಬರ್ತಾರೆ. ಹಾಗೇನೆ ಬಾಹ್ಯ ಅಧ್ಯಯನ ಅಂತ ಹೇಳ್ತಾ ಬಂದಾಗ ಇವರು ಹೇಳ್ತಾ ಹೋಗುವಂಥದ್ದು ಸಮಾಜದ ಬಾಹ್ಯ ಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದು, ಸಮಾಜದ ವಿಕಾಸ ಹೇಗೆ ಉಂಟಾಯಿತು, ಸಮಸ್ಯೆಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಅಥವಾ ಸ್ಥಿತ್ಯಂತರಗಳು ಹೇಗೆ ಉಂಟಾದವು, ಆ ಸ್ಥಿತ್ಯಂತರಗಳಿಗೆ ಇರುವಂತಹ ಕಾರಣೀಯ ಅಂಶಗಳು ಯಾವುವು, ಸ್ವರೂಪಗಳು ಏನು, ಪರಿಣಾಮಗಳು ಏನು, ಹೀಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು ಸಮಾಜದ ಅಧ್ಯಯನವಾಗಿ ಸಮಾಜಶಾಸ್ತ್ರ ಅಂತ ವಿಶ್ಲೇಷಣಾ ಮಾರ್ಗದಲ್ಲಿ ಅವರು ಹೇಳ್ತಾ ಬರುವಂಥದ್ದು. So there is an internal study and an external study. In the internal study we are talking about the major primary institutions like individual, family, marriage, education, legislation, etc. And then in the second, the external study, we are talking about the how society came into existence and then how it started developing over a period of time, the stability, the reasons for changes, etc., etc. The second aspect that they talk about is sociology is the study of institutions. ಸಂಸ್ಥೆಗಳ ಅಧ್ಯಯನವಾಗಿ ಸಮಾಜಶಾಸ್ತ್ರ ಅನ್ನುವಂಥದ್ದನ್ನ ನಾವು ಈ ವಿಶ್ಲೇಷಣಾ ಮಾರ್ಗದಲ್ಲಿ ಹೇಳ್ತಾ ಬರ್ಬೋದು. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಇಮ್ಯಾನ್ಯುಯಲ್ ಡರ್ಖೈಮ್ ರವರು ಸಮಾಜಶಾಸ್ತ್ರವನ್ನ ಸಾಮಾಜಿಕ ಸಂಸ್ಥೆಗಳ ಸಮಾಜಶಾಸ್ತ್ರ ಅಂತ ಹೇಳ್ತಾ ಬರ್ತಾರೆ. Durkheim defines sociology as the social study of institutions, social institutions. That is why we say that almost all the social institutions like marriage, religion, examination system, morality, property, family, college, church, etc. will be studied as the subject matter of sociology. ವಿವಾಹ, ಧರ್ಮ, ಪರೀಕ್ಷಾ ಪದ್ಧತಿ, ನೈತಿಕತೆ, ಆಸ್ತಿ ಅನ್ನುವಂಥದ್ದಾಗಿರ್ಬೋದು, ಕುಟುಂಬ, ಕಾಲೇಜು, ಮನೆ, ಚರ್ಚು ಇನ್ನಿತರ ಎಲ್ಲ ಸಂಸ್ಥೆಗಳನ್ನ ಸಮಾಜಶಾಸ್ತ್ರದ ಒಂದು ಅಧ್ಯಯನ ವಿಷಯವಾಗಿ ಅಧ್ಯಯನ ಮಾಡಬಹುದು ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬರುವಂತಹದ್ದು. ಮುಂದುವರಿದು ಸಮಾಜಶಾಸ್ತ್ರವನ್ನ ಸಾಮಾಜಿಕ ಸಂಬಂಧಗಳ ಅಧ್ಯಯನವಾಗಿ ಸಮಾಜಶಾಸ್ತ್ರ ಅಂತ ಹೇಳ್ತಾ ಬರ್ತಾರೆ. ಸೋಶಿಯಾಲಜಿ ಆಸ್ ದಿ ಸ್ಟಡಿ ಆಫ್ ಸೋಷಿಯಲ್ ರಿಲೇಶನ್ಶಿಪ್ಸ್. ವಿ ನೋ ವೆರಿ ವೆಲ್ ದಟ್ ದಿಸ್ ಇಸ್ ದ ಡೆಫಿನಿಷನ್ ಗಿವನ್ ಬೈ ಮೆಕಾಯ್ವರ್. ಮೆಕಾಯ್ವರ್ ಅವರು ಸಮಾಜಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿದಾಗ ಅವರು ಇಟ್ ಈಸ್ ದಿ ಸ್ಟಡಿ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಂತ ಅವರು ವ್ಯಾಖ್ಯಾನವನ್ನ ಮಾಡಿರುವಂತದ್ದು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಬರಬೇಕಾಗತ್ತೆ. ಕುಟುಂಬ ಅನ್ನುವಂಥದ್ದನ್ನ ನಾವು ಒಂದು ಸಾಮಾಜಿಕ ಸಂಸ್ಥೆಯಾಗಿ ಅಧ್ಯಯನ ಮಾಡಿದಾಗ ಆ ಕುಟುಂಬದಲ್ಲಿ ಕಂಡುಬರುವಂತಹ ಅನೇಕ ವ್ಯಕ್ತಿಗಳ ನಡುವೆ ಕಂಡುಬರುವಂತಹ ಸಂಬಂಧದ ಜಾಲವನ್ನೇ ನಾವು ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥದ್ದು. ಅಲ್ಲಿ ಸಾಮಾಜಿಕ ಕ್ರಿಯೆಗಳು, ಪ್ರಕ್ರಿಯೆಗಳು, ಇನ್ನಿತರ ವಿಷಯಗಳು ಅಲ್ಲಿ ಬರ್ತಾ ಹೋಗುತ್ತೆ.
ಆ ಸಾಮಾಜಿಕ ಸಂಬಂಧಗಳಲ್ಲಿ ಸೂಪರ್ ಆರ್ಡಿನೇಷನ್, ಸಬಾರ್ಡಿನೇಷನ್ ಅಂದರೆ ಅಧಿಕಾರ ಸ್ಥಾನ ಮತ್ತು ಅಧೀನ ಸ್ಥಾನದಲ್ಲಿರುವಂತಹ ಸಂಬಂಧಗಳು ಸಹ ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ಹಾಗಾಗಿ ಇಲ್ಲಿ ಸಮಾನತೆ, ಅಸಮಾನತೆ, ಶೋಷಣೆ, ಇನ್ನಿತರೆ ರೀತಿಯ ಸಂಬಂಧಗಳ ಬಗ್ಗೆ ನಾವು ಸಹ ಅಧ್ಯಯನ ಮಾಡ್ತಾ ಬರುತ್ತೆ. ಸಂಬಂಧಗಳನ್ನ ನಾವು ದ್ವಿ ವ್ಯಕ್ತಿಗಳ ಅಥವಾ ಎರಡು ಸಮಾನ ಅಂತಸ್ತಿನ ನಡುವೆ ಕಂಡುಬರುವಂತಹ ಸಂಬಂಧಗಳು ಮತ್ತು ಮೂರು ವ್ಯಕ್ತಿಗಳ ನಡುವೆ ಕಂಡುಬರುವಂತಹ ಸಂಬಂಧಗಳನ್ನಾಗಿ ಸಹ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಬರುವಂತದ್ದು. As McIver has defined sociology as the study of social relationships, we can take the example of primary institution of a family as an institution, and where we are studying the relationships as the subject matter of sociology. There we are going to talk about the relationships in the family that we are going to find. They are the web, and then they have been studied with the help of social action and reaction, and they all have been the subject matter of sociology. In the family itself, in the social relationships itself, in almost all kind of institutions, we do find the concept of superordination and subordination. So with this kind of a relationship, we do find inequality and exploitation. That kind of a relationship is also being focused. And we also see there is a kind of a relationship where we are talking about dyad and triad, where dyad is the relationship between two equal social status, and triad is the three equal social status. More than this is also being concentrated. With all these things, these are the sources that we have referred. C.N. Shankar Rao's Basic Principles of Sociology, Professor Subramanya Sir's Fundamentals of Sociology, and Alex Sinkel's major book, What is Sociology? Dear students, next we shall meet in our next class with another concept. Thank you.